ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಚೋಮನದುಡಿ ಡಾಕ್ಟರ್ ಶಿವರಾಮ ಕಾರಂತರವರು ಬರೆದಿರ್ತಕ್ಕಂತಹ ಚೋಮನದುಡಿ ಕಾದಂಬರಿಯ ಭಾಗ 2ರ ಅಥವಾ ಅಧ್ಯಾಯ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ 2ನೇ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾದ ತರಗತಿ ಆಗಿರುತ್ತೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇಲ್ಲಿ ಈ 2ನೇ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ಹಾಗೇನೆ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಗಳನ್ನ ನೀವು ಬರೀಬೇಕು ಅಂತಕ್ಕಂತಹ ವಿಚಾರಗಳನ್ನು ಕೂಡ, ಅದರ ವಿವರಣೆಯನ್ನು ಕೂಡ ನಾನು ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಅಧ್ಯಾಯ 2ರಲ್ಲಿ ಕೆಲವೊಂದು ಪ್ರಶ್ನೆಗಳು. ಮೊದಲ ಪ್ರಶ್ನೆ ಈ ರೀತಿ ಕೇಳ್ಬೋದು: ಚೋಮನ ಕುಟುಂಬದ ಬಗ್ಗೆ ಕುರಿತು ಬರೆಯಿರಿ ಅಂತಕ್ಕಂಥದ್ದು. ನೋಡಿ, ನಾವು ಆಲ್ರೆಡಿ ಚೋಮನ ಕುಟುಂಬದಲ್ಲಿ ಎಷ್ಟು ಜನ, ಅವರು ಗಂಡು ಮಕ್ಕಳೆಷ್ಟು, ಹೆಣ್ಣು ಮಕ್ಕಳೆಷ್ಟು, ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾ, ಈಗ ಚೋಮನ ಕುಟುಂಬದಲ್ಲಿ ಒಬ್ಬ ರೋಗಿಷ್ಟಿ ಮಕ್ಕಳು ಅಂತಾನೆ ಹೇಳ್ಬೋದು. ಇಬ್ರಿದ್ದಾರೆ. ಯಾರು? ಇಲ್ಲಿ ನೀಲ ಮತ್ತೆ ಕಾಳ, ಇವರಿಬ್ರು ಕೂಡ ಸದಾ ಯಾವಾಗ್ಲೂ ಕೂಡ ಹಾಸಿಗೆಯನ್ನ ಹಿಡಿದಿರ್ತಾರೆ ಅಂತಕ್ಕಂಥದ್ದು. ನೋಡಿ, ಚೋಮನ ಹೆಂಡತಿ ಸತ್ತಂತಹ ನಂತರದಲ್ಲಿ ಈ ಚಿಕ್ಕ ಮಕ್ಕಳಾಗಿರ್ತಕ್ಕಂತಹ ನೀಲ ಮತ್ತು ಕಾಳ ಇಬ್ಬರು ಕೂಡ ಸದಾ ಹಾಸಿಗೆಯನ್ನ ಹಿಡಿದು ಮಲಗಿರ್ತಕ್ಕಂಥದ್ದು. ಹಾಗೇನೆ ಮಲಗಿರ್ತಕ್ಕಂಥದ್ದು. ಅವರು ಆಯಾಸದಿಂದ ಇರ್ತಾರೆ. ಆದ್ರೆ ಇನ್ನೊಂದ್ ಕಡೆ ತಾಯಿ ಸತ್ತ ದಿನದಿಂದ ಆ ಮಕ್ಕಳು ಹಾಸಿಗೆಯನ್ನ ಹಿಡಿದಿರ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಸರ್, ಈಗ ನೀಲ ಮತ್ತೆ ಕಾಳ ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಊರಿನ ದನಗಳನ್ನ ಮೇಯಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಅವರು ಅನಾರೋಗ್ಯದಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ಈಗ ದೊಡ್ಡ ಮಕ್ಕಳೇ ಊರಿನ ದನವನ್ನ ಮೇಯಿಸುವಂತಹ ಕೆಲಸವೂ ಕೂಡ ಮಾಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದುವರೆದಂತೆ ನಾವಿಲ್ಲಿ ಗಮನಿಸೋದಾದ್ರೆ, ಮನೆಯಲ್ಲಿರುವಂತಹ ಇಲ್ಲಿ ಈ ಹೆಣ್ಣು ದಿಕ್ಕು ಅಂತಕ್ಕಂಥದ್ದು ಯಾರಪ್ಪ ಅಂದ್ರೆ ನಮ್ಮ ಬೆಳ್ಳಿ. ಅವಳೇ ಗಟ್ಟಿಗಿತ್ತಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಬೆಳ್ಳಿ ದಿನನಿತ್ಯವೂ ಕೂಡ ನೋಡಿ, ಮನೆಯ ಒಳಗೆ ಆ ಕೆಲಸವನ್ನ ಮಾಡ್ತಕ್ಕಂಥದ್ದು, ಹೊರಗಿನ ಕೆಲಸವನ್ನ ಮಾಡ್ತಕ್ಕಂಥದ್ದು, ಎಲ್ಲ ಕೆಲಸಗಳನ್ನ ಇವಳು ಮಾಡ್ತಾ ಇದ್ಲು. ಇಲ್ಲಿ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ, ಇವಳು ಸೊಪ್ಪನ್ನ ತರ್ತಕ್ಕಂತಹ ಕೆಲಸ, ಅಲ್ಲಿ ಕಾಡಿಗೆ ಹೋಗಿ ಸೊಪ್ಪನ್ನ ತಂದು ದಣಿಗಳ ಮನೆಯ ಬಯಲಲ್ಲಿ ಹಾಕಿದ ತಕ್ಷಣ ಅವಳಿಗೆ ಅರ್ಧ ಕೆಲಸ ಮುಗಿದಂತೆ ಆಗ್ತಾ ಇತ್ತು. ಇಲ್ಲಿ ಆ ಚಿಕ್ಕ ತಮ್ಮಂದಿರಾಗಿರ್ತಕ್ಕಂತಹ ನೀಲ ಮತ್ತೆ ಕಾಳರನ ಒಂದು ಆರೋಗ್ಯವನ್ನು ಕೂಡ ಅವಳು ನೋಡ್ಕೊಳ್ಳುವಂತಹ ಒಂದು ಹೊಣೆ, ಅಥವಾ ಇಡೀ ಕುಟುಂಬದ ಒಂದು ಜವಾಬ್ದಾರಿ, ಇಲ್ಲಿ ಒಂದ್ ಕಡೆ ಕುಟುಂಬವನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಯಾರ್ದಾಗಿತ್ತಪ್ಪ ಅಂತ ಅಂದ್ರೆ ಇಲ್ಲಿ ಬೆಳ್ಳಿದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವಳು ಕೂಡ ಕಾಡಿಗೆ ಹೋಗಿ ಸೊಪ್ಪನ್ನ ತಂದು, ಒಂದು ಹೊರೆ ಸೊಪ್ಪನ್ನ ತಂದು ದಣಿಗಳಾಗಿರ್ತಕ್ಕಂಥ ಸಂಕಪ್ಪಯ್ಯನವರ ಮನೆಯಲ್ಲಿ ಹಾಕಿ, ಆನಂತರ ಮನೆಗೆ ಬರ್ತಕ್ಕಂಥದ್ದು. ಮನೆಗೆ ಬಂದು ಆ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಗಂಜಿಯನ್ನ ಮಾಡಿ ಕುಡಿಸ್ತಕ್ಕಂಥದ್ದು, ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ಲು. ಹಾಗೇನೆ ಇಲ್ಲಿ ಗುರುವ ಮತ್ತೆ ಆ ಬರ್ತಕ್ಕಂತಹ ಚಿನಿಯ ಇವರು ಕೂಡ ಕಾಡಿಗೆ ಹೋಗಿ ಸೊಪ್ಪನ್ನ ತರ್ತಾ ಇದ್ರು. ಆದ್ರೆ ಕಾಡು ಅಂತ ಅಂದ್ರೆ ಒಂದ್ ರೀತಿಯಲ್ಲಿ ಬೋಳುಗುಡ್ಡ ಅಂತಕ್ಕಂತ ಇತ್ತು. ಅಲ್ಲಿ ಹೋಗಿ ಇವರು ಕಾಡಿನಲ್ಲೇ ಇದ್ರೂ ಕೂಡ ಅಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಗುಡ್ಡಕ್ಕೆ ಹೋಗಿ, ಬೋಳುಗುಡ್ಡ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಹೋಗಿ ಇವರು ಸೊಪ್ಪನ್ನ ತಂದು ಅಲ್ಲಿ ದಣಿಗಡ ಮನೆಗೆ ಹಾಕ್ಬೇಕಾಗಿರ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದ್ ಕಡೆ ನಮ್ಮ ಚೋಮನ ಕೆಲಸ ಏನಪ್ಪಾ ಅಂತಂದ್ರೆ, ಅವನು ಒಂದ್ ರೀತಿಯಲ್ಲಿ ಊರಿನಲ್ಲಿ ಎಂಡದಂಗಡಿಯನ್ನ ಅರ್ಧ ಗುತ್ತಿಗೆಗೆ ತಗೊಂಡಿರ್ತಕ್ಕಂಥದ್ದು ಅಂತಕ್ಕಂತಹ ಒಂದು ಒಂದು ವಿಚಾರವನ್ನು ಯಾರು ಹೇಳ್ತಾ ಇದ್ರು, ಅಥವಾ ಒಂದು ತೀರ್ಮಾನವನ್ನ ಯಾರು ಮಾಡಿದ್ರು? ಯಾಕೆಂದ್ರೆ ಚೋಮ ಸದಾ ಎಂಡದಂಗಡಿಯಲ್ಲೇ ಇರ್ತಾನೆ ಅನ್ನುವಂತಹ ಒಂದು, ಯಾಕೆಂದ್ರೆ ದಣಿಗಳಾಗಿರ್ತಕ್ಕಂತಹ ಸಂಕಪ್ಪಯ್ಯನವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಇವನೇನಾದ್ರೂ ನನ್ನ ಮನೆ ಕೆಲ್ಸಕ್ಕೆ ಬಂದಿಲ್ಲ ಅಂತ ಅಂದ್ರೆ ಇವನು ನೇರವಾಗಿ ಎಲ್ಲಿರ್ತಾನಪ್ಪ ಅಂತಂದ್ರೆ ಎಂಡದಂಗಡಿಯಲ್ಲಿ ಇರ್ತಾನೆ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾ ಇದ್ರು. ಇಲ್ಲಿ ಯಾಕೆಂತಂದ್ರೆ, ಸಂಕಪ್ಪಯ್ಯನವರು ಕೂಗಿದ ತಕ್ಷಣ ಚೋಮ ಎಲ್ಲಿದ್ರು, ಬಂದೆ ದಣಿ ಅಂತ ಬರ್ಬೇಕಾಗಿತ್ತು. ಹಾಗೇನೆ ಇನ್ನೊಂದ್ ಕಡೆ ನಾವು
ಮನೆಯವರೆಲ್ಲ ಒಟ್ಟಾಗಿ ಶ್ರಮಿಸಿ ದುಡಿದರೆ ಇನ್ನೊಂದು ನಮ್ಮ ಚೋಮನಿಗೆ ಒಂದು 2 ಪಾವು ಅಕ್ಕಿ ಸಿಗ್ತಾ ಇತ್ತು. ಅವನು ಕೆಲಸ ಇದ್ದ ದಿವಸ ಕೆಲಸ ಮಾಡ್ತಾ ಇದ್ದ, ಇಲ್ಲ ಅಂತಂದ್ರೂ ಅವನು ಕೆಲಸ ಮಾಡ್ಲಿ ಬಿಡ್ಲಿ ಅಥವಾ ಒಂದ್ ದಿವಸ ಯಥೇಚ್ಛವಾಗಿ ಕೆಲಸ ಇದ್ರು ಅವನ ದುಡಿಮೆಯಲ್ಲಿ 2 ಪಾವು ಅಕ್ಕಿ ಅಂತೂ ಚೋಮನಿಗೆ ಸಂಕಪ್ಪಯ್ಯನವರಿಂದ ಸಿಗ್ತಾ ಇತ್ತು ಅಂತಕ್ಕಂಥದ್ದು. ಹಾಗೇನೆ ಒಟ್ಟಾರೆಯಾಗಿ ಮನೆಯವರೆಲ್ಲ ಶ್ರಮಿಸಿ ದುಡಿದ್ರೆ ಸುಮಾರು 5 ಪಾವು ಇಲ್ಲಿ ಎಲ್ಲ ಒಂದ್ ಕಡೆ 2 ಪಾವು ಅಕ್ಕಿ, 5 ಪಾವು ಭತ್ತ ಸಿಗ್ತಾ ಇತ್ತು. ಇಷ್ಟರೊಳಗಡೆನೆ ಅವರು ತಿಂಗಳುಗಳ ಕಾಲ ಇಲ್ಲಿ ಆಹಾರದ ಒಂದು ಆಹಾರವನ್ನ ಅದರಲ್ಲೇನೆ ತಯಾರು ಮಾಡ್ಬೇಕಾಗಿತ್ತು. ಅಷ್ಟರಲ್ಲೇನೆ ತಮ್ಮ ಜೀವನವನ್ನ ನಡೆಸಬೇಕಾಗಿತ್ತು. ಇದು ಚೋಮನ ಕುಟುಂಬದ ಒಂದು ಹೇಗೆ ಆಹಾರವನ್ನ ಉಳಿಸ್ತಾ ಇದ್ರು ಅಥವಾ ಆಹಾರದ ದಣಿಗಳ ಮನೆಯಿಂದ ಅವರಿಗೆ ಎಷ್ಟು ಇಲ್ಲಿ ಪಡಿ ಅಥವಾ ಆಹಾರ ಧಾನ್ಯಗಳನ್ನ ನೀಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಇವರ ಮನೆಯಲ್ಲಿ ಊಟ ಏನಪ್ಪಾ ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ಅಷ್ಟೇನೆ. ಮಧ್ಯಾಹ್ನ ಇವರಿಗೆ ಊಟ ಇಲ್ಲ, ಕೇವಲ 2 ಹೊತ್ತು, ಬೆಳಿಗ್ಗೆ ಮತ್ತು ಸಂಜೆ. ಅದ್ರೊಳಗೂ ಕೂಡ ಸಂಜೆ ಆಗುವುದ್ರೊಳಗೆ ಊಟ. ಇದೆಲ್ಲ ಆದ್ಮೇಲೆ ಹೊತ್ತು ಮುಳುಗಿದ ಮೇಲೆ ಅಲ್ಲಿ ದೀಪ ಹಾರುತ್ತಿತ್ತು. ಆಮೇಲೆ ಈ ಸಂಪಾದನೆಗೆ ಚೋಮನಿಗೆ ಎಲ್ಲ ಒಂದ್ ಕಡೆ ಇಲ್ಲಿ ಎಲ್ಲ ಒಂದ್ ಕಡೆ ಎರಡು ಪಾವು ಅಕ್ಕಿ ಆಗಿರ್ಬೋದು, ಹಾಗೇನೆ 5 ಪಾವು ಭತ್ತ ಇದ್ರೊಳಗಡೆನೆ ಚೋಮನನಿಗೆ ಎಲ್ಲ ಒಂದ್ ಕಡೆ ಎಂಡವೂ ಕೂಡ ಆಗ್ಬೇಕಾಗಿತ್ತು ಅಂತಕ್ಕಂಥದ್ದು. ಅವನು ಪ್ರತಿನಿತ್ಯ ಕುಡಿದಲೇ ಅವನು ಇರ್ತಾ ಇರ್ಲಿಲ್ಲ. ನೋಡಿ, ಚೋಮನಿಗೆ ಇನ್ನೊಂದ್ ಕಡೆ ಎಂಡವನ್ನ ಬಿಟ್ಟ ದಿವಸ ತನ್ನ ಪ್ರಾಣವೇ ಹಾರಿಹೋಯಿತು ಎಂಬಂತೆ ಒಂದು ಅವನ ಬಲವಾದ ನಂಬಿಕೆ. ಅವನಿಗೊಂದು ನಂಬಿಕೆ ಇತ್ತು, ನಾನು ಯಾವತ್ತು ಎಂಡ ಬಿಟ್ಟು ಬಿಡ್ತೀನೋ ಅವತ್ತು ನಾನು ಸತ್ತೋಗ್ಬಿಡ್ತೀನೇನೋ ಅನ್ನುವಂತಹ ಒಂದು ಬಲವಾದ ನಂಬಿಕೆ ಇತ್ತು ಅಂತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಕೆಲವೊಂದ್ ಕಡೆ ಯಾವ್ದಪ್ಪ ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ದಿವಸ ಅವನು ಎಂಡವನ್ನ ಕುಡಿದಲೇ ಇರ್ತಿದ್ದ. ಯಾಕೆಂದ್ರೆ ಅಲ್ಲಿ ಘಟ್ಟ ಪ್ರದೇಶ, ಈ ಬೆಟ್ಟಗಳನ್ನ ಇಳಿದು ಹತ್ತಿ ಹೋಗುವಂತದ್ದು, ಅಲ್ಲಿ ಜರಿ ಹರಿತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವನಿಗೆ ಹೋಗಕ್ಕಾಗ್ತಾ ಇರಲ್ಲ. ಇನ್ ಬಿಟ್ರೆ ಪ್ರತಿನಿತ್ಯ ಅವನು ಎಂಡವನ್ನ ಕುಡಿತಾ ಇದ್ದ. ಯಾರು? ಚೋಮ. ಹಾಗೇನೆ ಚೋಮ ಇಲ್ಲಿ 2 ಪಾವು ಅಕ್ಕಿಯನ್ನ ಒಂದೊಂದ್ ಸಾರಿ ನೇರವಾಗಿ ಇಲ್ಲಿ ಎಂಡದಂಗಡಿಗೆ ಸೇರ್ತಾ ಇತ್ತು ಅಂತಕ್ಕಂಥದ್ದು. ಅವನು ಪಾಲಿಗೆ ಬಂದಿರತಕ್ಕಂಥ 2 ಪಾವು ಅಕ್ಕಿಯನ್ನ ಏನ್ ಮಾಡ್ತಾ ಇದ್ದ, ನೇರವಾಗಿ ಎಂಡದಂಗಡಿಗೆ ತಗೊಂಡು ಹೋಗ್ಬಿಡ್ತಾ ಇದ್ದ. ಹಾಗೇನೆ ಅಲ್ಲಿ ಎಂಡದಂಗಡಿಯ ಮಾಲೀಕ ಅಥವಾ ಎಂಡವನ್ನು ಕೊಡ್ತಕ್ಕಂತಹ ವ್ಯಕ್ತಿ ಬಿರುಮ ಪೂಜಾರಿ ಅಂತ ಹೇಳ್ಬಿಟ್ಟು, ಆ ಬಿರುಮ ಪೂಜಾರಿ ಏನ್ ಮಾಡ್ತಾ ಇದ್ದ, ಇವನಿಗೆ ಎಲ್ಲೋ ಒಂದ್ ಕಡೆ ಇವನು ಕೊಟ್ಟಂತ 2 ಪಾವು ಅಕ್ಕಿಗೆ ಅವನೇನ್ ಮಾಡ್ತಾ ಇದ್ದ, 1 ಸೀಸೆ ಎಂಡವನ್ನ ಅವನು ಕೊಡ್ತಾ ಇದ್ದ. ಅಲ್ಲಿ 1 ಸೀಸೆ ಎಂಡಕ್ಕೆ ಆ ಸೀಸೆ ತುಂಬುವಷ್ಟು ಕೊಡ್ಬೇಕಾಗಿತ್ತು. ಇಲ್ಲ ಅಂತ ಅಂದಿದ್ರೆ ಚೋಮನಿಗೆ ಸಮಾಧಾನ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಎಂಡಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ 1 ಸೀಸೆಯನ್ನ ಮಾಡಿ ಆ ಎಂಡದಂಗಡಿಯ ಬಿರುಮ ಪೂಜಾರಿ ಅವನಿಗೆ ಎಂಡವನ್ನ ನೀಡ್ತಾ ಇದ್ದ ಅಂತಕ್ಕಂತಹ ವಿಚಾರವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಯಾಕಂತಂದ್ರೆ ಚೋಮನಿಗೆ ಒಂದ್ ಕಡೆ ಆ ಹೆಂಡ ಇದು ಒಂದು ಸೀಸೆಯ ತುಂಬಾ ಅಥವಾ ಬಾಟಲಿನ ತುಂಬಾ ಇದ್ರೆ ಮಾತ್ರ ಅವನಿಗೆ ತೃಪ್ತಿ ಆಗ್ತಾ ಇತ್ತು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಹಾಗೇನೆ ಕೆಲಸ ಮಾಡಿದ ದಣಿದಂತಹ ಜೀವಕ್ಕೆ ಒಂದು ತೊಟ್ಟಾದರೂ ಎಂಡವಿಲ್ಲದಿದ್ದರೆ ವ್ಯರ್ಥ ಎಂಬಂತಹ ಒಂದು ತಿಳಿವಳಿಕೆ ಚೋಮನಲ್ಲಿತ್ತು ಅಂತಕ್ಕಂಥದ್ದು. ನೋಡಿ, ಚೋಮನಿಗೆ ನಾನು ಇಷ್ಟೊಂದು ಶ್ರಮಿಸ್ತಾ ಇದ್ದೀನಿ, ಇಷ್ಟೊಂದು ಕೆಲಸವನ್ನ ಮಾಡ್ತಾ ಇದ್ದೀನಿ, ಆದ್ರೆ ಈ ಕೆಲಸ ಮಾಡಿ ದಣಿದಿರ್ತಕ್ಕಂತಹ ಜೀವಕ್ಕೆ ಒಂದು ತೊಟ್ಟು ಎಂಡ ಇಲ್ಲದೆ ಹೋದರೆ ಅದು ವ್ಯರ್ಥ ಜೀವನ ಅನ್ನುವಂತಹ ಹಂತಕ್ಕೆ ಇಲ್ಲಿ ಚೋಮ ಬಂದಿದ್ದ ಅಂತಕ್ಕಂಥದ್ದು, ಅಥವಾ ಚೋಮನ ಒಂದು ತಿಳುವಳಿಕೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಕೆಲವೊಂದ್ ಕಡೆ ಆ ಚೋಮನ ಮಕ್ಕಳು ಕೂಡ ಕುಡಿತಾ ಇರುವಂತಕ್ಕಂತಹ ವಿಚಾರಗಳಿತ್ತು. ಇಷ್ಟೆಲ್ಲ ಆದ್ಮೇಲೆ ಅವನ ಕುಟುಂಬ ಇದು ಇಲ್ಲಿ ಚೋಮನ ಗುಡಿಸಲು ಹೇಗಿತ್ತು ಅಂತಕ್ಕಂಥದ್ದು. ಚೋಮನ ಗುಡಿಸಲು ಹೇಗಿತ್ತು ನೋಡಿ, ಇಲ್ಲಿ ಒಂದ್ ಕಡೆ ಅಲ್ಲಿ ಗಮನಿಸ್ತಾ ಇರ್ತಕ್ಕಂಥ ವಿಚಾರ, ಅವನಿಗೆ ಅಲ್ಲಿ ಸ್ವಂತ ಗುಡಿಸಲು ಅಂತಂದ್ರೆ ಅವನದೇ ಆದಂತಹ ಒಂದು ಗುಡಿಸಲದು. ಅಲ್ಲಿ ಒಂದ್ ಕಡೆ ಗುಡಿಸಲೆಂದರೆ ಹೇಗಿತ್ತು, 6-8 ಮಂದಿ ಕಾಲು ಚಾಚಿ ಮಲಗುವಷ್ಟು ಜಾಗ ಇತ್ತು. ಆ ಗುಡಿಸಲಲ್ಲಿ ಸುಮಾರು 6ರಿಂದ 8 ಜನ ಮಲ್ಕೋಬೋದಾಯಿತು, ಅಷ್ಟು ಜಾಗ ಇದೆ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ, ಆ ಗೋಡೆಯ ಬದಲು, ಆ ಗುಡಿಸಲಿಗೆ ಗೋಡೆಯ ಬದಲು ಏನಾಗಿದೆಯಪ್ಪ ಅಂತಂದ್ರೆ ಬಿದಿರಿನ ತಟ್ಟಿಗೆಗಳು, ಅಂದ್ರೆ ಬಿದಿರಿನಿಂದ ಸುತ್ತ ಗೋಡೆಯನ್ನ ಕಟ್ಕೊಂಡಿರ್ತಕ್ಕಂಥದ್ದು. ಒಳಗಡೆ ಒಂದೇ ಒಂದು ವಿಭಾಗ, ಅದು ಅಡಿಗೆ ಮನೆ.
ಮಲಗುವ ಮನೆ, ಹಾಗೆ ದವಾಖಾನೆಗಳೆಂಬಂತಹ ಇಲ್ಲಿ ಅಲ್ಲಿ ಇರ್ತಕ್ಕಂತಹ ದಿವಖಾನೆಗಳು, ಹೀಗೆ ಯಾವ ಸಿರಿವಂತಿಕೆಯ ಒಳಭೇದಗಳಿಲ್ಲ. ಈ ರೀತಿ ಇತ್ತು ಯಾವುದು ಚೋಮನ ಗುಡಿಸಲು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಬೇಸಿಗೆಗಾಲದಲ್ಲಿ ಅವರು ಎಲ್ಲೋ ಮನೆಯಿಂದ ಆ ಗುಡಿಸಲಿಂದ ಹೊರಗಡೆ ಮಲ್ಕೊಳ್ತಾ ಇದ್ರು. ಮಳೆಗಾಲ ಬಂತಂದ್ರೆ ಮಾತ್ರ ಆ ಗುಡಿಸಲ ಒಳಗಡೆ ಮಲ್ಕೊಳ್ತಾ ಇದ್ರು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಚೋಮನಿಗೆ ಯಾವ ಧೈರ್ಯದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿಗಳು ಇವನಿಗೆ ಸಾಲವನ್ನು ಕೂಡ ಕೊಟ್ಟಿದ್ರು ಅಂತಕ್ಕಂಥದ್ದು. ಯಾಕೆ ಇನ್ನೊಂದ್ ಕಡೆ ಅವನಿಗೆ ಕೆಲವರು ಸಾಲ ಕೊಟ್ಟಿದ್ರು, ಇನ್ನೊಂದ್ ಕಡೆ ಚೋಮನಿಗೆ ಒಂದು ಕನಸಿತ್ತು ಅಥವಾ ಒಂದು ಆಸೆ ಇತ್ತು. ಏನು? ಚೋಮನ ಬೇಸಾಯಗಾರನಾಗುವ ಬಯಕೆ ಹೇಗೆ ಕಾದಂಬರಿಯಲ್ಲಿ ಮೂಡಿ ಬಂದಿದೆ ಅಂತಕ್ಕಂಥದ್ದನ್ನ ಚಿತ್ರಿಸಿರ್ತಕ್ಕಂಥದ್ದು. ಅವನಿಗೆ ಒಂದು ಕನಸಿದೆ, ಏನಾದ್ರೂ ಮಾಡಿ ನಾನು ಬೇಸಾಯಗಾರನಾಗ್ಬೇಕು. ಅವನತ್ರ ಇಲ್ಲಿ ಎಲ್ಲ ಒಂದ್ ಕಡೆ 2 ಎತ್ತುಗಳು ಕೂಡ ಇವೆ. ಆಗ ಕರುಗಳಿದ್ದೋ, ಈಗ ಕರುಗಳು ಬೆಳೆದು ಎತ್ತುಗಳಾಗಿವೆ. ತಾನೂ ಕೂಡ ನೆಲವನ್ನ ಉಳಬೇಕು ಅಂತಕ್ಕಂಥದ್ದು, ಹಾಗೇನೆ ಬೇಸಾಯಗಾರನಾಗ್ಬೇಕು ಅಂತಕ್ಕಂತಹ ಒಂದು ಬಯಕೆ ಚೋಮನಲ್ಲಿ ಇತ್ತು ಅಂತಕ್ಕಂಥದ್ದು. ಹಾಗೇನೆ ಊರಲ್ಲಿ ಬೇಸಾಯಗಾರನೆಂಬಂತಹ ಜಾತಿಯೇ ಇಲ್ಲದ ಆಗುವ ಆಸೆ ಹಿಡಿದು ಯಾರನ್ನಾದರೂ ಅಥವಾ ಸಂಕಪ್ಪಯ್ಯನವರನ್ನ 4 ಗೇಣು ಜಾಗವನ್ನ ಕೇಳಬೇಕು ಅನ್ನುವಂತಹ ಒಂದು ಬಯಕೆನೂ ಕೂಡ ಅವನಲ್ಲಿ ಇತ್ತು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಒಂದಲ್ಲ ಒಂದು ದಿವಸ ನೇಗಿಲನ್ನ ಹಿಡಿದು ನಾನು ಮೆರೆಯಬೇಕು ಎಂಬಂತಹ ಆಸೆ ಚೋಮನಲ್ಲಿತ್ತು. ಕೇಳ್ತಾರೆ, ಚೋಮನಲ್ಲಿರ್ತಕ್ಕಂತಹ ಬೇಸಾಯಗಾರನಾಗಬೇಕು ಅಂತಕ್ಕಂಥ ಇದೊಂದು ಆಸೆ ಆಗಿತ್ತು. ಹಾಗೇನೆ 3 ವರ್ಷಗಳಿಂದ 2 ಹಸುವಿನ ಕರುಗಳನ್ನ ಸಾಕ್ತಾ ಬರ್ತಾ ಇದ್ದಾನೆ. ಸಾಕ್ತಾ ಬರ್ತಾ ಇರ್ಬೇಕಾದ್ರೆ ಒಂದ್ಸಾರಿ ಮಾಪಿಳ್ಳೆ ಸಾಹುಕಾರ ಏನ್ ಮಾಡ್ತಾನೆ, ನೋಡಪ್ಪ ಈ ಕರುಗಳನ್ನ ಕೊಟ್ರೆ ನಾನು 10 ರೂಪಾಯಿ ಕೊಡ್ತೀನಿ, ಈ ಕರುಗಳನ್ನ ಕೊಡು ಅಂತ ಕೇಳ್ತಕ್ಕಂಥದ್ದು ಮಾಪಿಳ್ಳೆ ಸಾಹುಕಾರ. ಆಗ ನನಗೆ ಒಂದ್ 10 ರೂಪಾಯಿ, ಇದನ್ನ ಯೋಚನೆ ಮಾಡ್ತಾ ಇರ್ತಾನೆ ಯಾರು? ಚೋಮ. ಇನ್ನೊಂದ್ ಕಡೆ 10 ರೂಪಾಯಿಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಗಂಟು ಎಂತವರಿಗೂ ಬಾಯಿ ನೀರು ಸುರಿಸ್ತದೆ ಅಂತಕ್ಕಂಥದ್ದು. ಆಗ ಇಲ್ಲ ಚೋಮ ಒಂದ್ ಕಡೆ ಕಳ್ಳನ್ ಕೊಟ್ರು ಕೂಡ 20 ರೂಪಾಯಿ ಗಂಟ ಕೊಡ್ತಾರೆ ಅಂತ ತನ್ನ ಮನಸ್ಸಲ್ಲಿ ಅನ್ಕೊಂಡು ಸುಮ್ನಾಗ್ತಾನೆ. ಇದೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡೋದು? ಇದೆಲ್ಲ ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ಬಂದಂತಹ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಯಾರು ನೀನು? ಇಲ್ಲಿ ವಲಯರು ನೇಗಿಲನ್ನ ಹಿಡಿದಿದ್ರೆ ಪ್ರಳಯವೇ ಆದೀತು ಎಂಬಂತಹ ಒಂದು ಅಲ್ಲಿ ಜಾತಿ ವ್ಯವಸ್ಥೆ ಇದೆ. ಇನ್ನೊಂದ್ ಕಡೆ ದಣಿಯವರ ಮನಸ್ಥಿತಿ ಹೇಗಿರ್ತದಪ್ಪ ಅಂದ್ರೆ, ವಲಯವರು ಎಲ್ಲೋ ಒಂದ್ ಕಡೆ ನೇಗಿಲನ್ನ ಹಿಡಿದರೆ ಅದು ಪ್ರಳಯವೇ ಆಗುತ್ತೆ ಅಂತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ ಒಂದೊಂದ್ಸಾರಿ ಆ ದಣಿಗಳ ತಾಯಿ ಮಾತನಾಡ್ತಾ ಇರ್ತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಚೋಮನ ಒಂದು ಬೇಸಾಯಗಾರನಾಗುವಂತಹ ಕನಸು ಕನಸಾಗಿಯೇ ಉಳಿಯುತ್ತೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಇಲ್ಲಿ ಬೆಳ್ಳಿಯು ಕೂಡ ತನ್ನ ತಂದೆಗೆ ಹೇಳ್ತಾ ಇರ್ತಾರೆ, ಇದ್ಯಾವುದೇ ಕನಸನ್ನ ನೀವು ಕಟ್ಕೋಬೇಡಿ, ಇದು ಆಗದ ಕೆಲಸ ಅಂತಕ್ಕಂಥದ್ದು. ಒಲತಿ ಇರುವಾಗಲೇ ಅಂದ್ರೆ ತನ್ನ ಹೆಂಡತಿ ಇರ್ಬೇಕಾದ್ರೆ ಚೋಮನಿಗೆ ಒಂದು ಆಸೆ ಇತ್ತು, ನಾನು ಕೂಡ ಇಲ್ಲಿ ಭೂಮಿಯ ಒಡೆಯನಾಗ್ಬೇಕು, ಅಥವಾ ನಾನು ಕೂಡ ನೇಗಿಲಿಂದ ಹಿಡಿದು ಹೊಲವನ್ನ ಉಳ್ಬೇಕು ಅಂತಕ್ಕಂತಹ ಒಂದು ಆಸೆ ಇತ್ತು. ಹಾಗೆ ಇಷ್ಟೆಲ್ಲ ಆದಂತಹ ಸಂದರ್ಭದಲ್ಲಿ ಚೋಮನ ಇಲ್ಲೆಲ್ಲ ಒಂದ್ ಕಡೆ ತನ್ನ ಮಗಳು ಹೇಳ್ತಾಳೆ ಇದೆಲ್ಲ ಆಗದ ಕೆಲಸ ಅಂತ. ಮತ್ತೆ ಅವನು ತನ್ನ ದುಃಖವನ್ನ ಹೊರಹಾಕೋದಕ್ಕೆ ದುಡಿಯನ್ನ ಬಡಿತಾ ಕುಳಿತುಕೊಳ್ತಕ್ಕಂಥದ್ದು. ಈ ದುಡಿಯನ್ನ ಬಡಿತಾ ಇರ್ತಕ್ಕಂಥದ್ದು ಆದ್ಮೇಲೆ ಇದೆಲ್ಲ ನಡೆದಂತಹ ಸಂದರ್ಭದಲ್ಲಿ ಆ ಮನೆ ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ. ದುಡಿ ಬಡಿತಾ ಇರ್ತಾನೆ. ಬಡಿದಂತ ಸಂದರ್ಭ ಆದ್ಮೇಲೆ ಮನೆಯ ಅಂಗಳದಲ್ಲಿ ಹೀಗೆ ಬಾರಿಸ್ತಾ ಇರ್ಬೇಕಾದ್ರೆ ಯಾರೋ ಪರವೂರಿನವನು ಅಂದ್ರೆ ಬೇರೆ ಊರಿನ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಬಂದು ಚೋಮನನ್ನ ಮಾತಾಡಿಸ್ತಾನೆ. ನೀನೇ ಅಲ್ವೇನೋ ಚೋಮ ಅಂತ ಮಾತನಾಡಿಸ್ತಕ್ಕಂಥದ್ದು. ಆಗ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ಬೋದು ಈ ಸಾಲುಗಳಲ್ಲಿ. ಏನು? ಚೋಮನಿಂದ 20 ರೂಪಾಯಿ ಸಾಲ ವಸೂಲಿ ಮಾಡಲು ಬಂದವರು ಯಾರು ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ಹಾಗೇನೆ ಆಗ ಚೋಮನ ನಿರ್ಧಾರ ಏನಾಗಿತ್ತು ಅನ್ನೋದನ್ನ ವಿವರಿಸಿ. ಯಾರು 20 ರೂಪಾಯಿ ಸಾಲವನ್ನ ಕೇಳೋದು ತಗೊಂಡಿರ್ತಾನ ಏನು, ಅದಕ್ಕೆ ಯಾರು ಕೇಳಕ್ ಬರ್ತಾರೆ ಅಂತಕ್ಕಂಥದ್ದು. ಈ ನೋಡಿದಂತಹ ಸಂದರ್ಭದಲ್ಲಿ ಈಗ ತೋಟದ ದೊರೆಗಳ ಹತ್ತಿರ
ಇವನೇನ್ ಮಾಡ್ತಾನೆ, ಸುಮಾರು 20 ರೂಪಾಯಿಗಳು ನಿನಗೆ ದಾನವಾಗಿ ಬಿಟ್ಬಿಡ್ತಾರ ಅಂತ ಹೇಳಿ ಇಲ್ಲಿ ಯಾರಪ್ಪ ಅಂತಂದ್ರೆ ಈ ಮನ್ವೇಲ ಅಂತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಬಂದು ಸಾಲವನ್ನ ಕೊಡ್ಬೇಕು ನೀನು 20 ರೂಪಾಯಿ ಅಂತಕ್ಕಂಥದ್ದು. ಯಾವಾಗ ಅಂದ್ರೆ ಇಲ್ಲಿ ಚೋಮ ಮತ್ತು ಇಲ್ಲಿ ತನ್ನ ಹೆಂಡತಿ ಸಾಯುವ ವರ್ಷ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಕಳಸ ಸಮೀಪದ ಕಾಫಿ ತೋಟವೊಂದರಲ್ಲಿ ಕೂಲಿಯನ್ನ ಮಾಡ್ತಾ ಇರ್ತಾನೆ. ಆ ಕೂಲಿಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವರ್ಷಗಳಿಂದ ಏನ್ ಮಾಡ್ತಾನೆ, ಅವನು ಅಲ್ಲಿಗೆ ಕೆಲವೊಂದು ವರ್ಷಗಳು ದುಡಿತಾ ಇರ್ತಾನೆ. ಆ ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡಿರ್ತಾನಪ್ಪ ಅಂದ್ರೆ ಸುಮಾರು 5 ವರ್ಷಗಳಾಗೋಗಿದೆ. ಅಲ್ಲಿ 5 ವರ್ಷಗಳಲ್ಲಿ ಅವರು ಒಂದು 4-5 ರೂಪಾಯಿ ಸಾಲ ತಗೊಂಡು ಬಂದಿರ್ತಾನೆ. ಯಾರು? ಚೋಮ. ಎಲ್ಲಿ ನೋಡಿ, ನೆನಪಿಟ್ಕೋಬೇಕು, ಕಳಸ ಸಮೀಪದ ಕಾಫಿ ತೋಟವೊಂದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಒಂದ್ 4-5 ವರ್ಷದ ಹಿಂದೆ. ಆಗ ಅವನ ಹೆಂಡತಿ ಇಬ್ರು ಕೂಡ. ಆದ್ರೆ ಅವಾಗ 4-5 ರೂಪಾಯಿ, ಒಂದ್ 4-5 ರೂಪಾಯಿ ಅವ್ರು ಏನ್ ಮಾಡ್ತಾನಪ್ಪ ಅಂದ್ರೆ ಸಾಲ ಮಾಡಿರ್ತಾನೆ 5 ವರ್ಷದ ಹಿಂದೆ. ಆದ್ರೆ ಈಗೇನಾಗಿದ್ಯಪ್ಪ ಅಂದ್ರೆ 5 ವರ್ಷದಿಂದ ಅವ್ರು ಏನ್ ಮಾಡಿದ್ದಾರೆ, ಬಡ್ಡಿಯನ್ನ ಸೇರಿಸಿ ಈಗ 20 ರೂಪಾಯಿ ಆಗಿದೆ, ನೀನು 20 ರೂಪಾಯಿಗಳನ್ನ ಕೊಡ್ಬೇಕು ಅಂತ ದೊಡ್ಡ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಯಾರಪ್ಪ ಅಂದ್ರೆ ಮನ್ವೇಲ. ಈ ಮನ್ವೇಲ ಆಗ್ತಾ ಇರ್ತಕ್ಕಂಥ ಇಲ್ಲಿ ಎಲ್ಲ ಒಂದ್ ಕಡೆ ಕೊಡ್ಬೇಕು ಅಂತ ಅವನು ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ. ಯಾಕೆಂದ್ರೆ ಕಾಫಿ ತೋಟದ ಮಾಲೀಕರು ಅವನನ್ನ ಕಳಿಸಿರ್ತಕ್ಕಂಥದ್ದು. ಆಗ ಸೇರೆಗಾರ ಮನ್ವೇಲನ್ನ ಅವನು ನಾಳೆ ಶನಿವಾರ ಬರ್ತೀನಿ, ನೀನು ಕೊಡ್ಬೇಕು ಅಂತಕ್ಕಂಥದ್ದು. ಈ ಮುಂದಿನ ಶನಿವಾರಕ್ಕೆ 3 ದಿನ ಇದೆ. ಈಗ ಏನ್ ಮಾಡೋದು? ಇಲ್ಲಿ ನಾವು ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ಇಲ್ಲ ಅಂದ್ರೆ ನೀನು ತೋಟಕ್ಕೆ ಕೆಲ್ಸಕ್ಕೆ ಬರ್ಬೇಕು, ಇಲ್ಲ ಅಂತಂದ್ರೆ 20 ರೂಪಾಯಿ ಸಾಲವನ್ನ ಕೊಡ್ಬೇಕು ಅಂತ ಮನ್ವೇಲ ಹೇಳಿ ಹೊರಟೋಗ್ತಾನೆ, ನಾನು ಶನಿವಾರ ಬರ್ತೀನಿ ಅಂತ. ಆಗ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಸಾಲ ತೀರ್ಸೋದು ಹೇಗೆ ಅಂತ ದಣಿಗಳನ್ನ ಒಮ್ಮೆ ಇಲ್ಲಿ ತೋಟದ ಸಾಲ ಉಳಿದಿವಷ್ಟೇ ಅವನು ದಣಿಗಳ ಹತ್ರ ಕೇಳ್ಬೇಕು ಅಂತ ಅನ್ಕೊಳ್ತಾನೆ. ಇನ್ನೊಂದ್ ಕಡೆ ಸಂಕಪ್ಪಯ್ಯನ ಮೇಲೆ ಒಂದು ನಂಬಿಕೆ, ಒಂದು ಪ್ರಾಮಾಣಿಕವಾದಂತ ನಂಬಿಕೆ ಇರುತ್ತೆ. ಯಾಕೆಂದ್ರೆ ನಾನು ಅವರ ಮನೆಯ ಕೆಲಸಗಾರನಾಗಿ ಬಿಟ್ಟು ಹೋದ್ರೆ ಚೆನ್ನಾಗಿರೋದಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಅಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿ. ಯಾಕೆಂತಂದ್ರೆ ಒಂದ್ ರೀತಿಯಲ್ಲಿ ಆ ಸಂಕಪ್ಪಯ್ಯನಿಗೂ ಇವನಿಗೂ ಕೂಡ ಅವನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಅಂತಕ್ಕಂಥದ್ದು ಒಂದ್ ರೀತಿಯಲ್ಲಿ. ಹಾಗಾದ್ರೆ ಏನ್ ಮಾಡೋದು? ಈಗ ಅವರ ಮನಸ್ಸಿಗೂ ಕೂಡ ನೋಡಿ, ಅವ್ನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಸಂಕಪ್ಪಯ್ಯನವರ ಮನಸ್ಸು ಕೂಡ ಅವ್ರಿಗೆ ನೋವಾಗ್ಬಾರ್ದು. ಅವ್ರ ಮನೆ ಕೆಲಸ ಬಿಟ್ಟು ಕಾಫಿ ತೋಟದ ಕೆಲ್ಸಕ್ಕೆ ಹೋದ್ರೆ ಅವರೆಲ್ಲಿ ಎಲ್ಲ ಒಂದ್ ಕಡೆ ಬೇಜಾರ್ ಮಾಡ್ಕೊಳ್ತಾರೋ ಅಂತಕ್ಕಂಥ ಒಂದು ತಳಮಳಿಸ್ತಿರುವಂತಹ ಇಲ್ಲಿ ಸಮಯಕ್ಕೆ ಅಲ್ಲಿ ಮೇಯಲು ಹೋಗಿರ್ತಕ್ಕಂತಹ ಎತ್ತುಗಳು ಬರ್ತವೆ. ಆ ಎತ್ತುಗಳನ್ನ ಬಂದು ನೋಡಿದ ತಕ್ಷಣ ಇಲ್ಲಿ ಚೋಮನಿಗೆ ಧೈರ್ಯ ಬರುತ್ತೆ. ಓಹೋ, ನಾನು 20 ರೂಪಾಯಿ ಸಾಲವನ್ನ ತೀರ್ಸೋದಕ್ಕೆ ನೋಡಿ ಇವೆರಡನ್ನ ಏನಾದ್ರೂ ಮಾಡಿ ಮಾಪಿಳ್ಳೆ ಸಾಹುಕಾರನಿಗೆ ಅಥವಾ ಮಾಪಿಳ್ಳೆಗೆ ಮಾರಿ 20 ರೂಪಾಯಿ ಸಾಲವನ್ನ ತೀರಿಸಿ ಬಿಡುತ್ತೇನೆ ಎನ್ನುವಂತಹ ಒಂದು ನಿಶ್ಚಯವನ್ನ ಮಾಡ್ತಾನೆ ಚೋಮ. ಮರುಕ್ಷಣವೇ ಬೇಸಾಯಗಾರನಾಗುವ ಅವನ ಆಸೆ ಅಡ್ಡ ಬಂದಿತ್ತು. ಆದ್ರೆ ಪುನಃ ಯೋಚನೆ ಮಾಡಿ ಅದೇ ಹಾದಿಯನ್ನ ಕಟ್ಟಿ ನಿಂತಿದ್ದ. ಹಾಗೇನೆ ಮನೆಯೊಳಕ್ಕೆ ಬಂದು ದುಡಿಯನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಇಲ್ಲಿ ಜೋರಾಗಿ ಬಡಿಯತೊಡಗಿದ. ಅವನು ಜೋರಾಗಿ ಸಂಗೀತದಲ್ಲಿ ಚೋಮ ಇಲ್ಲಿ ಮುಳುಗಿದ್ದಾನೆ, ದುಡಿಯನ್ನ ಬಡಿತಾ ಇದ್ದಾನೆ. ಯಾಕೆಂದ್ರೆ ಈಗ 20 ರೂಪಾಯಿ ಸಾಲವನ್ನ ತೀರ್ಸೋದಕ್ಕೆ ನನ್ನ ಹತ್ತಿರ ಒಂದು ಹಾದಿ ಇದೆ. ಯಾಕೆಂದ್ರೆ ನನ್ನ 2 ಎತ್ತುಗಳನ್ನ ಮಾರಿದರೆ ಈ ಮಾಪಿಳ್ಳೆ ಸಾಹುಕಾರನಿಗೆ 2 ಎತ್ತುಗಳನ್ನ ಮಾರಿದರೆ ಅವನು ನನಗೆ 20 ರೂಪಾಯಿ ಕೊಡ್ತಾನೆ. ಹಾಗಾದರೆ ನಾನು ಸಾಲವನ್ನ ತೀರಿಸಬಹುದು, ಮತ್ತೆ ನಾನು ಬೇಸಾಯಗಾರನನ್ನು ಕೂಡ ಆಗ್ಬೋದು ಅನ್ನುವಂತಹ ಒಂದು ಯೋಚನೆಯಲ್ಲಿ ಅವನು ತನ್ನ ದುಡಿಯನ್ನ ಬಡಿತಾ ಇರ್ತಾನೆ. ಯಾರು? ಚೋಮ. ಇದಿಷ್ಟು 2ನೇ ಅಧ್ಯಾಯದ ಒಂದು ವಿವರಣೆ ಅಂತಕ್ಕಂಥದ್ದನ್ನ ತಿಳಿಸಿದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ.